ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ, ವಿಪರೀತವಾಗಿ ಮಳೆ ಆಗ್ತಾ ಇದೆ. ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ಹಾನಿಗಳು, ಅನೇಕ ಅವಾಂತರಗಳಾಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಮತ್ತೆ ಈಗ ವರುಣಾಘಾತ. ಮಳೆ ನೀರಿನಿಂದಾಗಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಕಡಬ ತಾಲೂಕಿನ ಮಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಬೆಂಗಳೂರು ಟು ಮಂಗಳೂರು ಸಂಪರ್ಕವನ್ನ ಕಲ್ಪಿಸುವಂತ ಹೆದ್ದಾರಿ ಇದೆ. ಈ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿದೆ. ಈ ಮಣ್ಣು ಕುಸಿತದಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಮತ್ತೆ ಮಣ್ಣು ಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಈಗಾಗಲೇ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಕಡಬ ತಾಲೂಕಿನ ಮಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಈಗ ಬೆಂಗಳೂರು ಟು ಮಂಗಳೂರು ಸಂಪರ್ಕಿಸುವಂತಹ ಹೆದ್ದಾರಿ ಅದು. ಅಲ್ಲಿ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿರೋದು. ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ವಾಹನ ಓಡಾಟಕ್ಕೆ ತೊಂದರೆ ಆಗ್ತಾ ಇರೋದಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ. ರಸ್ತೆ ಇತ್ತು ಅನ್ನುವಂತ ಕುರುಹು ಕೂಡ ಇಲ್ಲದಂತೆ ಆ ರಸ್ತೆ ತುಂಬಾ ಮಣ್ಣು ಬಿದ್ದಿರೋದು. ಭಾರಿ ಮಳೆ, ರಾತ್ರಿ ಇಡೀ ಮಳೆಯಾಗಿದೆ. ರಾತ್ರಿ ಇಡೀ ಮಳೆಗೆ ಕಂಪ್ಲೀಟ್ ಆಗಿ ಗುಡ್ಡ ಕುಸಿದಿದೆ ನೋಡಿ. ಆ ಕಡೆಯಿಂದ ರಸ್ತೆ ಒಂಚೂರು ಕಾಣಿಸ್ತಾ ಇದೆ. ಆ ರಸ್ತೆ ಕಾಣಿಸ್ತಾ ಇದೆ ಅಷ್ಟೇ, ಮಧ್ಯದಲ್ಲಿ ಯಾವುದೇ ಸಂಪರ್ಕ ಇಲ್ಲ. ಮಂಗಳೂರು ಟು ಬೆಂಗಳೂರು ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ, ವಿಪರೀತವಾಗಿ ಮಳೆ ಆಗ್ತಾ ಇದೆ. ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ಹಾನಿಗಳು, ಅನೇಕ ಅವಾಂತರಗಳಾಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಮತ್ತೆ ಈಗ ವರುಣಾಘಾತ. ಮಳೆ ನೀರಿನಿಂದಾಗಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಕಡಬ ತಾಲೂಕಿನ ಮಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಬೆಂಗಳೂರು ಟು ಮಂಗಳೂರು ಸಂಪರ್ಕವನ್ನ ಕಲ್ಪಿಸುವಂತ ಹೆದ್ದಾರಿ ಇದೆ. ಈ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿದೆ. ಈ ಮಣ್ಣು ಕುಸಿತದಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಮತ್ತೆ ಮಣ್ಣು ಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಈಗಾಗಲೇ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಕಡಬ ತಾಲೂಕಿನ ಮಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಈಗ ಬೆಂಗಳೂರು ಟು ಮಂಗಳೂರು ಸಂಪರ್ಕಿಸುವಂತಹ ಹೆದ್ದಾರಿ ಅದು. ಅಲ್ಲಿ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿರೋದು. ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ವಾಹನ ಓಡಾಟಕ್ಕೆ ತೊಂದರೆ ಆಗ್ತಾ ಇರೋದಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ. ರಸ್ತೆ ಇತ್ತು ಅನ್ನುವಂತ ಕುರುಹು ಕೂಡ ಇಲ್ಲದಂತೆ ಆ ರಸ್ತೆ ತುಂಬಾ ಮಣ್ಣು ಬಿದ್ದಿರೋದು. ಭಾರಿ ಮಳೆ, ರಾತ್ರಿ ಇಡೀ ಮಳೆಯಾಗಿದೆ. ರಾತ್ರಿ ಇಡೀ ಮಳೆಗೆ ಕಂಪ್ಲೀಟ್ ಆಗಿ ಗುಡ್ಡ ಕುಸಿದಿದೆ ನೋಡಿ. ಆ ಕಡೆಯಿಂದ ರಸ್ತೆ ಒಂಚೂರು ಕಾಣಿಸ್ತಾ ಇದೆ. ಆ ರಸ್ತೆ ಕಾಣಿಸ್ತಾ ಇದೆ ಅಷ್ಟೇ, ಮಧ್ಯದಲ್ಲಿ ಯಾವುದೇ ಸಂಪರ್ಕ ಇಲ್ಲ. ಮಂಗಳೂರು ಟು ಬೆಂಗಳೂರು ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ, ವಿಪರೀತವಾಗಿ ಮಳೆ ಆಗ್ತಾ ಇದೆ. ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ಹಾನಿಗಳು, ಅನೇಕ ಅವಾಂತರಗಳಾಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಮತ್ತೆ ಈಗ ವರುಣಾಘಾತ. ಮಳೆ ನೀರಿನಿಂದಾಗಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಕಡಬ ತಾಲೂಕಿನ ಮಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಬೆಂಗಳೂರು ಟು ಮಂಗಳೂರು ಸಂಪರ್ಕವನ್ನ ಕಲ್ಪಿಸುವಂತ ಹೆದ್ದಾರಿ ಇದೆ. ಈ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿದೆ. ಈ ಮಣ್ಣು ಕುಸಿತದಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಮತ್ತೆ ಮಣ್ಣು ಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಈಗಾಗಲೇ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಕಡಬ ತಾಲೂಕಿನ ಮಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಈಗ ಬೆಂಗಳೂರು ಟು ಮಂಗಳೂರು ಸಂಪರ್ಕಿಸುವಂತಹ ಹೆದ್ದಾರಿ ಅದು. ಅಲ್ಲಿ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿರೋದು. ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ವಾಹನ ಓಡಾಟಕ್ಕೆ ತೊಂದರೆ ಆಗ್ತಾ ಇರೋದಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ. ರಸ್ತೆ ಇತ್ತು ಅನ್ನುವಂತ ಕುರುಹು ಕೂಡ ಇಲ್ಲದಂತೆ ಆ ರಸ್ತೆ ತುಂಬಾ ಮಣ್ಣು ಬಿದ್ದಿರೋದು. ಭಾರಿ ಮಳೆ, ರಾತ್ರಿ ಇಡೀ ಮಳೆಯಾಗಿದೆ. ರಾತ್ರಿ ಇಡೀ ಮಳೆಗೆ ಕಂಪ್ಲೀಟ್ ಆಗಿ ಗುಡ್ಡ ಕುಸಿದಿದೆ ನೋಡಿ. ಆ ಕಡೆಯಿಂದ ರಸ್ತೆ ಒಂಚೂರು ಕಾಣಿಸ್ತಾ ಇದೆ. ಆ ರಸ್ತೆ ಕಾಣಿಸ್ತಾ ಇದೆ ಅಷ್ಟೇ, ಮಧ್ಯದಲ್ಲಿ ಯಾವುದೇ ಸಂಪರ್ಕ ಇಲ್ಲ. ಮಂಗಳೂರು ಟು ಬೆಂಗಳೂರು ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ, ವಿಪರೀತವಾಗಿ ಮಳೆ ಆಗ್ತಾ ಇದೆ. ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ಹಾನಿಗಳು, ಅನೇಕ ಅವಾಂತರಗಳಾಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಮತ್ತೆ ಈಗ ವರುಣಾಘಾತ. ಮಳೆ ನೀರಿನಿಂದಾಗಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಕಡಬ ತಾಲೂಕಿನ ಮಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಬೆಂಗಳೂರು ಟು ಮಂಗಳೂರು ಸಂಪರ್ಕವನ್ನ ಕಲ್ಪಿಸುವಂತ ಹೆದ್ದಾರಿ ಇದೆ. ಈ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿದೆ.
ಈ ಮಣ್ಣು ಕುಸಿತದಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಮತ್ತೆ ಮಣ್ಣು ಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಈಗಾಗಲೇ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಕಡಬ ತಾಲೂಕಿನ ವಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಈಗ ಬೆಂಗಳೂರು ಟು ಮಂಗಳೂರು ಸಂಪರ್ಕಿಸುವಂತಹ ಹೆದ್ದಾರಿ ಅದು. ಅಲ್ಲಿ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿರೋದು. ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ವಾಹನ ಓಡಾಟಕ್ಕೆ ತೊಂದರೆ ಆಗ್ತಾ ಇರೋದು ಅಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ. ರಸ್ತೆ ಇತ್ತು ಅನ್ನುವಂತ ಕುರುಹು ಕೂಡ ಇಲ್ಲದಂತೆ ಆ ರಸ್ತೆ ತುಂಬಾ ಮಣ್ಣು ಬಿದ್ದಿರೋದು. ಭಾರಿ ಮಳೆ, ರಾತ್ರಿ ಇಡೀ ಮಳೆಯಾಗಿದೆ. ರಾತ್ರಿ ಇಡೀ ಮಳೆಗೆ ಕಂಪ್ಲೀಟ್ ಆಗಿ ಗುಡ್ಡ ಕುಸಿದಿದೆ ನೋಡಿ. ಆ ಕಡೆಯಿಂದ ರಸ್ತೆ ಒಂಚೂರು ಕಾಣಿಸ್ತಾ ಇದೆ. ಆ ರಸ್ತೆ ಕಾಣಿಸ್ತಾ ಇದೆ ಅಷ್ಟೇ, ಮಧ್ಯದಲ್ಲಿ ಯಾವುದೇ ಸಂಪರ್ಕ ಇಲ್ಲ. ಮಂಗಳೂರು ಟು ಬೆಂಗಳೂರು ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ, ವಿಪರೀತವಾಗಿ ಮಳೆ ಆಗ್ತಾ ಇದೆ. ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ಹಾನಿಗಳು, ಅನೇಕ ಅವಾಂತರಗಳಾಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಮತ್ತೆ ಈಗ ವರುಣಾಘಾತ. ಮಳೆ ನೀರಿನಿಂದಾಗಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಕಡಬ ತಾಲೂಕಿನ ವಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಬೆಂಗಳೂರು ಟು ಮಂಗಳೂರು ಸಂಪರ್ಕವನ್ನ ಕಲ್ಪಿಸುವಂತ ಹೆದ್ದಾರಿ ಇದೆ. ಈ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿದೆ. ಈ ಮಣ್ಣು ಕುಸಿತದಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಮತ್ತೆ ಮಣ್ಣು ಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಈಗಾಗಲೇ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಕಡಬ ತಾಲೂಕಿನ ವಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಈಗ ಬೆಂಗಳೂರು ಟು ಮಂಗಳೂರು ಸಂಪರ್ಕಿಸುವಂತಹ ಹೆದ್ದಾರಿ ಅದು. ಅಲ್ಲಿ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿರೋದು. ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ವಾಹನ ಓಡಾಟಕ್ಕೆ ತೊಂದರೆ ಆಗ್ತಾ ಇರೋದು ಅಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ. ರಸ್ತೆ ಇತ್ತು ಅನ್ನುವಂತ ಕುರುಹು ಕೂಡ ಇಲ್ಲದಂತೆ ಆ ರಸ್ತೆ ತುಂಬಾ ಮಣ್ಣು ಬಿದ್ದಿರೋದು. ಭಾರಿ ಮಳೆ, ರಾತ್ರಿ ಇಡೀ ಮಳೆಯಾಗಿದೆ. ರಾತ್ರಿ ಇಡೀ ಮಳೆಗೆ ಕಂಪ್ಲೀಟ್ ಆಗಿ ಗುಡ್ಡ ಕುಸಿದಿದೆ ನೋಡಿ. ಆ ಕಡೆಯಿಂದ ರಸ್ತೆ ಒಂಚೂರು ಕಾಣಿಸ್ತಾ ಇದೆ. ಆ ರಸ್ತೆ ಕಾಣಿಸ್ತಾ ಇದೆ ಅಷ್ಟೇ, ಮಧ್ಯದಲ್ಲಿ ಯಾವುದೇ ಸಂಪರ್ಕ ಇಲ್ಲ. ಮಂಗಳೂರು ಟು ಬೆಂಗಳೂರು ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ, ವಿಪರೀತವಾಗಿ ಮಳೆ ಆಗ್ತಾ ಇದೆ. ಮಳೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ಹಾನಿಗಳು, ಅನೇಕ ಅವಾಂತರಗಳಾಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಮತ್ತೆ ಈಗ ವರುಣಾಘಾತ. ಮಳೆ ನೀರಿನಿಂದಾಗಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಕಡಬ ತಾಲೂಕಿನ ವಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಬೆಂಗಳೂರು ಟು ಮಂಗಳೂರು ಸಂಪರ್ಕವನ್ನ ಕಲ್ಪಿಸುವಂತ ಹೆದ್ದಾರಿ ಇದೆ. ಈ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿದೆ. ಈ ಮಣ್ಣು ಕುಸಿತದಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಮತ್ತೆ ಮಣ್ಣು ಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕರಾವಳಿ ಜಿಲ್ಲೆಗಳಿಗೆ ಈಗಾಗಲೇ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಕಡಬ ತಾಲೂಕಿನ ವಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ಈಗ ಬೆಂಗಳೂರು ಟು ಮಂಗಳೂರು ಸಂಪರ್ಕಿಸುವಂತಹ ಹೆದ್ದಾರಿ ಅದು. ಅಲ್ಲಿ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಕುಸಿದಿರೋದು. ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ವಾಹನ ಓಡಾಟಕ್ಕೆ ತೊಂದರೆ ಆಗ್ತಾ ಇರೋದು ಅಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ. ರಸ್ತೆ ಇತ್ತು ಅನ್ನುವಂತ ಕುರುಹು ಕೂಡ ಇಲ್ಲದಂತೆ ಆ ರಸ್ತೆ ತುಂಬಾ ಮಣ್ಣು ಬಿದ್ದಿರೋದು. ಭಾರಿ ಮಳೆ, ರಾತ್ರಿ ಇಡೀ ಮಳೆಯಾಗಿದೆ. ರಾತ್ರಿ ಇಡೀ ಮಳೆಗೆ ಕಂಪ್ಲೀಟ್ ಆಗಿ ಗುಡ್ಡ ಕುಸಿದಿದೆ ನೋಡಿ. ಆ ಕಡೆಯಿಂದ ರಸ್ತೆ ಒಂಚೂರು ಕಾಣಿಸ್ತಾ ಇದೆ. ಆ ರಸ್ತೆ ಕಾಣಿಸ್ತಾ ಇದೆ ಅಷ್ಟೇ, ಮಧ್ಯದಲ್ಲಿ ಯಾವುದೇ ಸಂಪರ್ಕ ಇಲ್ಲ. ಮಂಗಳೂರು ಟು ಬೆಂಗಳೂರು ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು.